ನಾನೇ ಫ್ರೇಮ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇತ್ತು ಅದು 85 ರುಪೀಸ್ ಹೇಳಿದ್ರು. ಇದು ಆಮೇಲೆ ML ಬಂದು 75 ml ಇತ್ತು. ಇದು 115 ml ಇದೆ, 110 ರುಪೀಸು. ನೋಡಬೇಕು, ಐ ಮೀನ್ ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾನು ಇದೇ ಥರ ಮಾಡೋಣ ಅಂತ ಇದ್ದೀನಿ. ಇದನ್ನು ತೊಗೊಂಬಂದೆ, ಇದು ಗ್ಲಾಸ್ ಪೇಂಟಿಂಗ್ ಇದು. ಸೊ ನನಗೆ ಪರವಾಗಿಲ್ಲ, ಬೆಟರ್ ಅನ್ನಿಸ್ತು. ಅಂದರೆ ನಮ್ಮ ಹ್ಯಾಂಡ್ಮೇಡ್ ಗಿಫ್ಟು ಆ್ಯಂಡ್ ತುಂಬ ವರ್ಷನೇ ಆಗೋಗಿದೆ ಅನಿಸುತ್ತೆ ನಾನು ಇದನ್ನು ಮಾಡಿ. ಏನಂದರೆ ನಾನು ಎಷ್ಟು ಫೋಕಸ್ಡ್ ಆಗಿದ್ದೆ ಮತ್ತು ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಆದಂಗೆ ಫೀಲ್ ಆಗೋಯ್ತು, ಬಿಕಾಸ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ. ಅಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ. ಸೊ ಏನಂದರೆ ಈ ವ್ಲಾಗ್ ಬಂದು ಸಂಡೇ ಅಂದರೆ March 8 ಅನಿ ಬರ್ತ್ಡೇ ಇದೆ. ಸೊ ಏನಂದರೆ ಅವ್ರ ಅನಿ ಮತ್ತು ಇಶಿಕದು 1 ವೀಕ್ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಸೊ ಈ ವೀಕ್ ಸಂಡೇ ಬಂದು ಅನಿದು ಆ್ಯಂಡ್ ನೆಕ್ಸ್ಟ್ ಸಂಡೇ ಬಂದು ಇಶಿದಿರುತ್ತೆ. ಸೊ ಯೂಶ್ವಲಿ ಸೆಲೆಬ್ರೇಷನ್ ಬಂದು ಸಂಡೇನೇ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರಿಂದ. ಬಟ್ ನಾವೇನಂದರೆ ನಾವು ಜಸ್ಟ್ ನಾನು ಸ್ಫೂರ್ತಿ ಅಣ್ಣ ಎಲ್ಲರೂ 3 ಜನ ಪ್ಲ್ಯಾನ್ ಮಾಡಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಸೆಲೆಬ್ರೇಷನ್ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಸಿ ಆ ಥರ ಮಾಡ್ತಾಯಿದ್ದೀವಿ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ ನನ್ನ ಕಡೆಯಿಂದ ನನಗೆ ಹ್ಯಾಂಡ್ಮೇಡ್ ಗಿಫ್ಟ್ ಕೊಡ್ತಾ ಇದ್ದೀನಿ. ತುಂಬ ವರ್ಷನೇ ಆಗೋಗಿದೆ ಅನಿಸುತ್ತೆ ನಾನು ಇದನ್ನು ಮಾಡಿ. ಏನಂದರೆ ಅದು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ, ಅದು ಗ್ಲಾಸ್ ಶೀಟಲ್ಲಿ. ಆ್ಯಂಡ್ ಇದೇನಂದರೆ ನಂದು ಅನಿದು ಈ ಫೋಟೋ ಇಬ್ರದ್ದು ಕ್ಯೂಟೆಸ್ಟ್ ಫೋಟೋ ಅಂದರೆ ಇದೆ ಅನಿಸುತ್ತೆ. ಆಮೇಲೆ ಇಬ್ರಿಗೂ ಫೇವ್ರೆಟ್ ಫೋಟೋ ಅಂತಲೂ ಹೇಳ್ಬೋದು. ಸೊ ನಾನು ಅದಕ್ಕೆ ಇದನ್ನು ಯಾಕೆ ನಾನು ಗ್ಲಾಸ್ ಪೇಂಟ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಇವತ್ತು. ಬಟ್ ಆಲ್ಮೋಸ್ಟ್ ನಾನು 10th ನಾನು ಮಾಡಿರೋದು ಗ್ಲಾಸ್ ಪೇಂಟಿಂಗು. ಅದಾದಮೇಲೆ ನಾನು ಇವತ್ತೇ ಮುಟ್ತಾ ಇರೋದು. ಗೊತ್ತಿಲ್ಲ ಹೆಂಗೆ ಬರುತ್ತೆ, ಚೆನ್ನಾಗಿ ಬಂದರೆ ಮಾತ್ರ ನಾನು ಮಾಡಿಕೊಡ್ತೀನಿ ಇದನ್ನು. ಸೊ ನೋಡೋಣ. ಅದಕ್ಕೆ ನನಗೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಈವನ್ ಕೇಕ್ ಕೂಡ ಅಷ್ಟೇ ನಾನೇ ಕೈಯಾರೆ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಮನೇಲಿ ಅಮ್ಮ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಮನೇಲೇ. ಸೊ ಅದಕ್ಕೆ ಈ ಸಲ ಅಷ್ಟೇ ಚಾಕ್ಲೇಟ್ ಕೇಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸೊ ಇದನ್ನೆಲ್ಲ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮೋಸ್ಟ್ಲಿ ಒಂದು ಕೇಕ್ ನಾನು ಸ್ಯಾಟರ್ಡೇ ಮಾಡ್ತಿರ್ತೀನಿ ಆ್ಯಂಡ್ ಸಂಡೇ ಮಾರ್ನಿಂಗ್ ಹೋಗ್ತೀವಿ ನಾವು. ಮಾರ್ನಿಂಗು ನಾನು ಸ್ಫೂರ್ತಿ ಅಜ್ಜಿ ಮನೆಗೆ ಕಾಫಿ ಕುಡಿತಾ ಇದ್ದೀನಿ. ಸೊ ಕುಡಿದ್ಮೇಲೆ ನಾನು ಮತ್ತೆ ಡ್ರಾಯಿಂಗ್ ಮಾಡುವಾಗ ನಿಮಗೆ ಸಿಗ್ತೀನಿ. ಆಯಿತು, ಕಾಫಿ ಕುಡ್ಕೊಂಡು ಬಂದೆ. ಈಗ ನಾನು ಸ್ಟಾರ್ಟ್ ಮಾಡಬೇಕು ಡ್ರಾಯಿಂಗ್ ಮಾಡೋಕ್ಕೆ. ಒಂಥರ ಎಕ್ಸೈಟ್ಮೆಂಟ್ ತುಂಬ ಇದೆ, ನೋಡೋಣ ಹೆಂಗೆ ಬರುತ್ತೆ ಅಂತ ಔಟ್ಕಮ್. ಇದೇನಂದರೆ ಇದೊಂದು ಚೂರು ಜರಗಬಾರ್ದು ಮೇಯ್ನು. ಸೊ ಅದಕ್ಕೆ ನಾನು ಈ ಥರ ಬುಕ್ ಇಟ್ಬಿಟ್ಟು ಇಕ್ಕಿದ್ದೀನಿ. ಆ್ಯಂಡ್ ಇದು ಮಾರ್ಕರು ಡ್ರಾ ಮಾಡೋಕ್ಕೆ. A few moments later. ಸ್ವಲ್ಪ ಯಾಕೋ ಹಿಂಗೆ ಇಟ್ಕೊಂಡು ಡ್ರಾ ಮಾಡ್ತಿದ್ರೆ ಗ್ಲಾಸ್ ಶೀಟ್ ಮೇಲೆ ಕೈ ಬೇರೆ ಅಂಟ್ಕೊತಾ ಇದ್ದೆ. ನೋಡೋಣ, ಸ್ವಲ್ಪ ಮಾಡಿದ್ದೀನಿ, ಹೆಂಗೆ ಬರುತ್ತೆ ಗೊತ್ತಿಲ್ಲ. ಬಟ್ ಜಾರ್ತಿದೆ ಗೈ, ಸ್ವಲ್ಪ ಇದು ಸ್ವಲ್ಪ ಜಾಸ್ತಿನೇ ಜಾರ್ತಿದೆ. ಆಮೇಲೆ ಅದೇನಾಗ್ತಿದ್ರೆ ನಾನು ಹಿಂಗೆ ಕೈ ಇಟ್ಕೊಂಡು ಮಾಡಿರ್ತೀನಿ, ಅದು ಅಂಟ್ಕೊಡುತ್ತೆ. ನಾನು ಹಿಂಗೆ ಮಾಡುವಾಗೆಲ್ಲ ಏನದು ಸ್ವಲ್ಪ ಜರುಗ್ತಿದೆ. ಓಕೆ, ಈ ಥರ ಇಟ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ನಾನು ಡ್ರಾ ಮಾಡಾಯಿತು. ಈಗ ನೀನು ಡ್ರಾ ಮಾಡಬೇಕು. ನಾನು ಇನ್ನೂ ಇದನ್ನು ಓಪನ್ ಮಾಡಿ ಪ್ಲೇನ್ ಪೇಪಲ್ಲಿ ಇಕ್ಕಿಲ್ಲ, ಬಿಕಾಸ್ ಮತ್ತೆ ತುಂಬ ಇದಾಗುತ್ತೆ ಅಂತ. ಒಟ್ಟಿಗೆ ಲಾಸ್ಟಲ್ಲಿ ನೋಡ್ತೀನಿ ಅದು ಹೆಂಗೆ ಬಂದಿದೆ ಅಂತ ನಿಮಗೂ ತೋರಿಸ್ತೀನಿ. 2000 years later. ನೆಕ್ಸ್ಟ್ ಫೈನಲಿ ಕಂಪ್ಲೀಟ್ ಮಾಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಆಗಲೇ 30 ಮಿನಿಟ್ಸ್ ತೊಗೊಂಡೆ ಅನಿಸುತ್ತೆ ಮಾಡೋಕ್ಕೆ. ಬಟ್ ಹೆಂಗೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಅದನ್ನ ಪ್ರಿಂಟೌಟಿಂದ ಆಚೆ ತೆಗೆದು ನಾನು ನೋಡಬೇಕು. ಇವಾಗ ಸದ್ಯಕ್ಕೆ ಹಿಂಗೆ ಕಾಣಿಸ್ತಿದೆ. ಓ ಮೈ ಗಾಡ್, ನೋಡೋಣ. ಈಗ ನಾನು ಓಪನ್ ಮಾಡಿ ನೋಡ್ತೀನಿ, ಅದನ್ನು ಊಟ ಮಾಡಿ. ಓ, ನಾಟ್ ಬ್ಯಾಡ್. ತುಂಬ ಓಕೆ ಆಗಿ ಬಂದಿಲ್ಲ, ಬಟ್ ಪರವಾಗಿಲ್ಲ. ನೋಡಿ ಗೈಸ್, ಈ ಥರ ಬಂದಿದೆ. ಅದೇ ಫೇಸ್ ಸ್ವಲ್ಪ ಪ್ರಾಪರಾಗಿ ಬಂದಿಲ್ಲ ಅನ್ನಿಸ್ತಿದೆ. ನೋಡೋಣ, ನಾನು ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡಬೇಕು ಅಂದರೆ ಮಾಡ್ತೀನಿ. ಪೂರ್ತಿ ಮಲಗಿದ್ದಾಳೆ, ಅವಳು ಇದ್ಮೇಲೆ ಅವ್ಳ ಸಜೆಷನ್ ತೊಗೊಂಡು ಸ್ವಲ್ಪ ಮತ್ತೆ ಇನ್ನೊಂದು ಮಾಡಬೇಕಂದ್ರೆ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ಫೇಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು ಅನ್ನಿಸ್ತದೆ. ಅದಕ್ಕೆ
ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿದೆ, ಅಂದರೆ ಅದು ಕೆಳಗಡೆ ಗ್ರೌಂಡು ಮತ್ತು ವಾಲ್ ಡಿಸೈನ್ ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿರಲಿಲ್ಲ. ಆ್ಯಂಡ್ ಈಗ ಹಾಕಿದ್ದೀನಿ, ತೋರಿಸ್ತೀನಿ. ಹೆಂಗಿದೆ ನೋಡಿ. ಸೊ ಈ ಡಿಸೈನು ಮತ್ತು ಈ ಗ್ರೌಂಡ್ ಇದು ಹಾಕಿದ್ದೀನಿ. ನೋಡೋಣ ಸ್ಫೂರ್ತಿ ಇದ್ಮೇಲೆ ಅವ್ರ ಹತ್ರ ಫೀಡ್ಬ್ಯಾಕ್ ಕೇಳಬೇಕು. ಬಟ್ ನಾಟ್ ಬ್ಯಾಡ್ ಅನ್ನಿಸ್ತಿದೆ ಗೈಸ್ ನನಗೇನೆ, ಬಿಕಾಸ್ ನಂಗೆ ನೆನಪಿದೆ ಈಗ ನನ್ನ ಸ್ಕೂಲಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಸೈಕಲ್ ಹೊಡೆದಿದೆ. ಆ್ಯಂಡ್ ಈ ಗ್ಲಾಸ್ ಪೇಂಟಿಂಗ್ನ ನಾನು ಸ್ಕೂಲ್ ಡೇಸಲ್ಲಿ ಕಾಂಪಿಟೇಷನಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಆ್ಯಂಡ್ ಆಗಲೇ ನನಗೆ ಪ್ರೈಸ್ ಬಂದಿತ್ತು. ಅವಾಗ ಗೊತ್ತಲ್ಲ, ನಾರ್ಮಲ್ ಬಾಕ್ಸು ಸಮಥಿಂಗ್ ಏನೋ ಕೊಟ್ಟಿದ್ರು. ಸ್ಫೂರ್ತಿನ ಕೇಳಿದೆ, ಬಟ್ ಅವಳಂದ್ರೆ ತುಂಬ ಚೆನ್ನಾಗಿ ಬಂದಿದ್ದೆ, ನನಗೆಲ್ಲ ಚೆನ್ನಾಗಿ ಕಾಣಿಸ್ತಾಳೆ. ಬಟ್ ನನಗೆ ಫೇಸ್ ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು ಅಂತ ಇವಾಗ ನನಗೂ ಅದೇ ಅನಿಸ್ತು. ಸೊ ಅದಕ್ಕೆ ಅನ್ಕೊತಾ ಇದ್ದೀನಿ, ಇನ್ನೂ ಒಂದು ಟ್ರೈ ಮಾಡೋಣ. ಅದೇನು ಬರುತ್ತೆ ನೋಡಿ, ಕಂಪೇರ್ ಮಾಡಿ ಯಾವುದು ಓಕೆ ಆಗುತ್ತೆ ಅದನ್ನು ಕೊಡೋಣ ಅನ್ಕೊತಾ ಇದ್ದೀನಿ. ಎಸ್ ಸೊ ಅದಕ್ಕೆ ಇನ್ನೊಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅದರಲ್ಲಿ ಆಫ್ ಮಾಡಿದ್ದೀನಿ, ಸೊ ಅರ್ಧ ಕಟ್ ಮಾಡಿಬಿಟ್ಟೆ. ಸೊ ಈಗ ಇದೇ ಥರ ಸೇಮ್ ಇನ್ನೊಂದು ಮಾಡ್ತೀನಿ. ಬಟ್ ನೋಡೋಣ, ಇನ್ನೂ ಚೆನ್ನಾಗಿ ಇಂಪ್ರೂವೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಏನಾದ್ರು ಇವಾಗ ಈಗ ಕಷ್ಟ ಆಗುತ್ತೆ ಗೈಸ್. ಶಿಟ್. ಓಕೆ, ಹಿಂಗೆ ಇಕ್ಕಿದ್ದೀನಿ. ನೀಟಾಗಿ ಮಾಡಬೇಕೀಗ ನನ್ನ ಫೇಸು. ನಾನು ಸರಿ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. A few moments later. ಯಾಕೋ ಗೊತ್ತಿಲ್ಲ, ನನ್ನ ಫೇಸ್ ಒಂದು ಚೆನ್ನಾಗಿ ಬರ್ತಾ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಐ ಥಿಂಕ್ ಫಸ್ಟ್ ಒನ್ನೇ ಬೆಟರ್ ಆಗಿದೆ ಅನ್ನಿಸ್ತಿದೆ. ನೋಡಬೇಕು, ಇಲ್ಲ ಇನ್ನೊಂದ್ಸರಿ ಟ್ರೈ ಮಾಡಬೇಕಾಗತ್ತೆ ಗೈಸ್. ಸಿ ನೀವೇ ಕಂಪೇರ್ ಮಾಡಿ. ಈಗ ನೋಡಿ, ಇದು ಫಸ್ಟ್ ಒನ್ ಇದೆ, ಈಗ ನಾನು ತೋರಿಸ್ತಾ ಇದ್ದೀನ, ಇದು ಫಸ್ಟ್. ಐ ಥಿಂಕ್ ಇದೇ ಬೆಟರ್ ಆಗಿದೆ ಅನಿಸುತ್ತೆ. ಇದರಲ್ಲಿ ಫೇಸ್ ಸ್ವಲ್ಪ ದಪ್ಪ ಆಗೋಗಿದೆ. ಲೆಟ್ಸ್ ಸಿ ಏನಾಗುತ್ತೋ ಗೊತ್ತಿಲ್ಲ. ಇನ್ನೊಂದ್ಸಲಿ ಸ್ಫೂರ್ತಿನ ಕೇಳ್ತೀನಿ ಯಾವ್ದು ಚೆನ್ನಾಗಿದೆ ಅಂತ. ಇಲ್ಲ ಇನ್ನೊಂದ್ಸಲಿ ಮಾಡಬೇಕಂದ್ರೆ ಇನ್ನೊಂದ್ಸಲಿ ಮಾಡ್ತೀನಿ. ಅದು ಇದು ಸೆಕೆಂಡ್ ಟೈಮ್ ಮಾಡಿರೋದು. ಸ್ಫೂರ್ತಿ ರಿವ್ಯೂ ಮಾಡ್ತಾವಳೆ ಗೈಸ್. ಫಸ್ಟ್ ಒನ್ನೇ ಬೆಟರ್ ಅಲ್ಲ, ನನಗೂ ಹಂಗೆ ಅನ್ನಿಸ್ತು. ಇದು ರೆಸ್ಯೂಮ್ ಮಾಡೋಕ್ಕಾಗಲ್ಲ. ಇದು ಫಸ್ಟ್ ಒನ್ ಇಸ್ ಬೆಟರ್. ಹೌದು, ಇನ್ನೊಂದ್ಸಲಿ ಮಾಡಬೇಕಾ? ಹಾಂ, ಇಲ್ಲ ಇದೇ ಕೊಡ್ತೀಯಾ? ನನಗೆ ಅಂದ್ಕೊಂಡಿದ್ದೀನಿ. ನಾವು ಬಂದೈತೆ, ಇನ್ನೊಂದ್ಸಲಿ ಮಾಡಬೇಕಾ? ಫೇಸು ಓಕೆ, ಬಟ್ ಬಾಯಿ ಒಂದು ಇದ್ದಿದ್ದಾಗಬೇಕು. ಅದಕ್ಕೆ ಈಗ ಮತ್ತೆ ನೋಡಿ, ಈಗ ಸೆಕೆಂಡ್ ಟೈಮ್ ಮಾಡಿ ಫೇಸ್ ಒಂಥರ ಅಲ್ವಾ ಅಂತರ ಆಗೋಗಿದೆ. ನೋಡೋಣ, ಒಮ್ಮೆ ಒಂದ್ಸಲಿ ಕೇಳ್ತೀನಿ ಸಾಯಂಕಾಲ. ಅದಾದ್ಮೇಲೆ ಡಿಸೈಡ್ ಮಾಡೋದು. 2 ತಂದಿದ್ಯಾ? 4 ನಾವು ಒಂದು ಕೇಳ್ತಲ್ಲ, ಒಮ್ಮೆ ಇನ್ನೂ ಆಯ್ತಲ್ಲ ಶೀಟು. ಶೀಟ್ ಇರುತ್ತೆ, ಕಟ್ ಮಾಡ್ಕೊಂಡು ನೋಡಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದೇ ಸೆಕೆಂಡ್ ಒನ್ನು. ಇದು ಸೆಕೆಂಡ್ ಟೈಮ್ ಮಾಡಿರೋದು. ಇದು ಮತ್ತೆ ನನ್ನ ಫೇಸ್ ಸ್ವಲ್ಪ ಹಾಳಾಗಿದೆ. ಆ್ಯಂಡ್ ಇದು ಫಸ್ಟ್ ಟೈಮ್ ಮಾಡಿರೋದು. ಇದು ಆ್ಯಕ್ಚುಲಿ ಚೆನ್ನಾಗೈತೆ ಅನಿಸ್ತೈತೆ. ಅದೊಂದು ಬಾಯಿ ಸ್ವಲ್ಪ ಇದಾಗಿಲ್ಲ ಅದಿದ್ರೆ ಅಲ್ಲ. ನೋಡಬೇಕು ಅನಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ. ಅಮ್ಮ ಬಂದಮೇಲೆ ನಾವು ಅಮ್ಮನಿಗೆ ಆ್ಯಕ್ಚುಲಿ ನೋಡಿ ಅವ್ರ ಫೀಡ್ಬ್ಯಾಕ್ ತೊಗೊಂಡು ನೆಕ್ಸ್ಟ್ ಡಿಸೈಡ್ ಮಾಡ್ತೀನಿ, ಸ್ಟಾರ್ಟಿಂಗ್ ಮಾಡಲಾ ಬೇಡವಾ ಅಂತ. ಇದನ್ನು ಪೂರ್ತಿ ಫ್ರೇಮ್ ಮಾಡುವಂತ ಇದ್ದಾಳೆ. ಆ್ಯಕ್ಚುಲಿ ಇದಕ್ಕೆ ಇನ್ನೂ ಪೇಂಟ್ ಮಾಡಬೇಕು ನಾವು, ಗ್ಲಾಸ್ ಪೇಂಟಿಂಗ್ ಅಂತಲೇ ಬರುತ್ತೆ. ಸೊ ನೋಡೋಣ, ಗೊತ್ತಿಲ್ಲ, ಅದು ಒಂದು ತರಬೇಕು. ಇಲ್ಲ ಅದು ಆ್ಯಕ್ಚುಲಿ ನಾನು ಹೇಳ್ದಂಗೆ ನಾನು ಅವಾಗ ನನ್ನ ಹತ್ರ ಇತ್ತು, ಬಟ್ ಇವಾಗಿಲ್ಲ ಗ್ಲಾಸ್ ಪೇಂಟಿಂಗು. ಸೊ ಲೆಟ್ಸ್ ಸಿ. ಬ್ಲೂ ಎಲ್ಲೋ, ಬ್ಲೂ ಕಲರು, ಎಲ್ಲೋ ಕಲರು, ವೈಟು ವೈಟ್ ಬೇಕು. ಅದು ಪೇಂಟ್ ಹಾಕಿದ್ರೆ ನೀಟಾಗಿದ್ದಾಗಿರೋದು. ಮತ್ತು ಸ್ವಲ್ಪ ಗೋಡೆಗೆ, ಅದೇ ಗೋಡೆಗೆ ನಾವು ಅದ್ರಲ್ಲಿ ಒಂದು ಕಲರ್ ತಂದ್ಬಿಟ್ಟು ನಾವು ಹಾಕ್ಬೋದು ಅನಿಸುತ್ತೆ. ಗ್ರೇ ಸಮಥಿಂಗ್ ಆ ಥರ ಏನಾದರೂ.
ಗೋಡೆಗೆ ಮತ್ತು ಫ್ಲೋರ್ಗೆ ಮೆರೂನ್ ತರಬೇಕು. ಮೆರೂನ್ ತಂದರೆ ಈಗ ನನ್ನ ಸ್ಯಾರಿ ಬಾರ್ಡರ್ಗೂ ಆಗುತ್ತೆ. ಅದಕ್ಕೆ ಅನ್ಕೊತಾ ಇದ್ದೀನಿ. ಸೊ ನಾನು ಹೇಳಿದ್ನಲ್ಲ, ಅಮ್ಮಗೂ ತೋರಿಸಿದ್ದೆ ನಾನು ಫೋಟೋ ಇದು ನಿಮ್ಮ ಡ್ರಾಯಿಂಗ್ನ. ಅವರು ಸೇಮ್ ನನ್ನದು ಫೇಸಲ್ಲಿ ಐ ಮೀನ್ ಲಿಪ್ ಒಂದು ಚೆನ್ನಾಗಿ ಬರಬೇಕಿತ್ತು ಅಂತ ಹೇಳಿದರು. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿ ಅಂತ, ಬೇರೆ ಮಾಡಲ ಏನು ಅಂತ. ಆ್ಯಂಡ್ ನಾನು ಇನ್ನೊಂದು ಇದನ್ನು ತೊಗೊಂಬಂದೆ, ಏನದು ಗ್ಲಾಸ್ ಪೇಂಟಿಂಗ್ ಇದು. ಸೊ ನನಗೆ ಪರವಾಗಿಲ್ಲ, ಬೆಟರ್ ಅನ್ನಿಸ್ತು. ಅಂದರೆ ನಂಗೆ ಮುಂಚೆ ನಂಗೆ ನೆನಪಿದೆ, ಸ್ಕೂಲಲ್ಲಿ ಇದ್ದಾಗ ನಾನು 6 ಶೇಡ್ಸ್ನ ತೊಗೊಂಡಿದ್ದೆ, 100 ರೂಪೀಸನ್ನು ಕೊಟ್ಟಿದ್ದೆ ಅಂತ ನೆನಪಿದೆ. ಬಟ್ ಇವಾಗ ಅದೇ ಇದು 110 ರೂಪೀಸು 10 ಶೇಡ್ಸ್ಗೆ. ಖುಷಿ ಆಯಿತು. ಅದನ್ನು ಗೊತ್ತಿಲ್ಲ, ಒಂಥರ ಇದೆಲ್ಲ ಇನ್ವಾಲ್ವ್ ಆಗಿ ತುಂಬ ಇಯರ್ ಆದಮೇಲೆ ಈ ಥರ ಎಲ್ಲ ಇನ್ವಾಲ್ವ್ ಆಗಿದ್ದೀನಿ. ಆ್ಯಂಡ್ ಇನ್ನೂ ಒಂದು ತೋರಿಸ್ಬೇಕು, ಇದು ಕೂಡ ಇವತ್ತೇ ಮಾಡಿದೆ ಇದನ್ನು. ನನಗೆ ನನ್ನದೊಂದು ಫೇವ್ರೆಟ್ ರೀಸೆಂಟ್ ಫೋಟೋ ತೊಗೊಂಡಿರೋದಿತ್ತು. ನಾನು ಹೇಳ್ಕೊಂಡು ಅದನ್ನು ಈ ಥರ ಡ್ರಾ ಮಾಡೋಣ ಅಂತ ತೊಗೊಂಬಂದೆ ಪೇಂಟ್ ಔಟು. ಬಟ್ ಅದೊಂದು ಚೂರು ಚೆನ್ನಾಗಿ ಬರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ನಾನು ಈ ಥರ ಫೋಟೋ ಫ್ರೇಮ್ ಮಾಡ್ಕೊಂಡಿದ್ದೀನಿ. ಅದೇನು ಗ್ಲಾಸ್ ಸ್ಟ್ರಿಪ್ ತಂದಿದ್ದನಲ್ಲ ಅದನ್ನು ಫ್ರಂಟ್ ಮತ್ತು ಬ್ಯಾಕಿಗೆ ಹಾಕಿದ್ದೀನಿ. ಆ್ಯಂಡ್ ಈ ಥರ ಇದೆ. ಇಲ್ಲಿಗೆ ಪೇಂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಏನಾದ್ರು ಇನ್ನೂ ನಾನು ಹೆಂಗೆ ಮಾಡಿದೆ ಅಂತ ನಿಮಗೆ ತೋರಿಸ್ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಇದನ್ನು, ಓಕೆನಾ? ಟ್ಯೂಬು ಐ ಥಿಂಕ್ ಇದು ನಾನು ನೆನಪಿಸ್ತಾ ಇದ್ದೀನಿ. ಟ್ಯೂಬ್ ಇರುತ್ತಲ್ಲ ಇದು. ಬ್ಲ್ಯಾಕ್ ಔಟ್ಲೈನರು. ಓಕೆ ನೈಸ್. 10 ಕಲರ್ಸ್ ಇದೆ. ಪಿಂಕು, ಗ್ರೀನು ಇದೆ. 115 ml ಇದೆ. ಇನ್ನೂ ಒಂದು 6 ಶೇಡ್ಸ್ ಇತ್ತು. 6 ಶೇಡ್ಸ್ ಕೂಡ ಇತ್ತು. 6 ಶೇಡ್ಸ್ ಇತ್ತು. ಅದು 85 ರೂಪೀಸ್ ಹೇಳಿದ್ರು. ಇದು ಆಮೇಲೆ ML ಬಂದು 75 ml ಇತ್ತು. ಇದು 115 ml ಇದೆ. 110 ರೂಪೀಸು. ನಾನು ML ಜಾಸ್ತಿ ಇದ್ದು ಅಂತ ಇದನ್ನು ತೊಗೊಂಡೆ. ಬಟ್ ಇದೇ ಇಷ್ಟು ಚಿಕ್ಕದಿದೆ. ಇನ್ನು ಅದನ್ನ ಎಷ್ಟು ಚಿಕ್ಕದು ಬರ್ತಿದ್ದು ನನಗಂತೂ ಗೊತ್ತಿಲ್ಲ. ಓಕೆ, ಈಗ ರೆಡ್ ಕಲರು ಇದೆ ಇದರಲ್ಲಿ, ಟೊಮೊಟೊ ರೆಡ್. ಸೊ ಇನ್ನೊಂದ್ಸಲಿ ಹಾಕಿ ನೋಡ್ತೀನಿ ಹೆಂಗಿರುತ್ತೆ, ಹಿಂಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಭಯ ಆಗ್ತೈತೆ ಆಗೋಕ್ಕೆ. ಗೈಸ್ ಬರ್ತಾನೆ ಇಲ್ಲ ಯಾಕೋ. ಮೋಸ್ಟ್ಲಿ ಅಲ್ಲಿ ಪಿಂಕ್ ಒಂದು ಚುಚ್ಚಬೇಕು ಅನ್ಸುತ್ತೆ ಇದಕ್ಕೆ. ನಾನು ಸೂಚಿ ತೊಗೊಂಬಂದೆ ಚುಚ್ಚಿ ಟ್ರೈ ಮಾಡೋಣ ಅಂತ. ಮೋಸ್ಟ್ಲಿ ಹೌದು ಗೈಸ್, ಇದಕ್ಕೆ ಬರ್ತಾ ಇಲ್ಲ. ವಾರೇವಾ ಏನು ಗಟ್ಟಿ ಆಗ್ಬಿಟ್ಟೈತಾ? ಗೈಸ್ ಬಂತು. ಉರ್ರೇ. ಗೈಸ್ ಫೈನಲಿ ನಂದು ಒಂದಿದು ಥರ್ಡ್ ಒನ್ ಮಾಡಿದೆ ನಾನು. ಸೊ ಇದು ಓಕೆ ಆಗಿದೆ. ಇದು ಹೆಚ್ಚು ಚೆನ್ನಾಗಿದೆ. ಇಲ್ಲಿದೆ. ಹಾಂ, ಈಗ ಇದಕ್ಕೆ ಪೇಂಟ್ ಮಾಡಬೇಕಷ್ಟೇ ಬಾಕಿ. ಖುಷಿ ಆಯಿತು ನನಗೀಗ. ಫೈನಲ್ 3ಕ್ಕೆ ಮುಗ್ತಾ ಇರ್ತಾರ. 3ಕ್ಕೆ ಇದು ಥರ್ಡ್ ಒನ್ ಮಾಡುವಾಗ ಕರೆಕ್ಟಾಗಿ ಬಂತು. ಆ್ಯಂಡ್ ಇನ್ನೊಂದೇನಾದರೂ ನಂದು ಸ್ಫೂರ್ತಿದು ಒಂದು ಟ್ರೈ ಮಾಡಿದ್ವಿ. ಸ್ಫೂರ್ತಿ ಫೋಟೋ ಇತ್ತು, ಅದನ್ನು ಟ್ರೈ ಮಾಡಿದೆ. ಅದು ಆ್ಯಕ್ಚುಲಿ ಓಕೆ ಇಷ್ಟ ಬಂದಿದೆ ನೋಡಿ. ಅವಾಗ ಬಟ್ಟೆ ಕಟ್ ನೋಡ್ತೈತೆ ಆ ಥರ. ಬಟ್ ಇದೊಂದು ಪೇಂಟ್ ಮಾಡಬೇಕು. ಸೊ ಮಾಡೋಣ ಅನ್ಕೊತಾ ಇದ್ದೀನಿ. ಫೈನಲಿ ಕಂಪ್ಲೀಟ್ ಆಯಿತು ಕಲರಿಂಗ್ ಕೂಡ. ಬಟ್ ಅದು ಒಣಗಬೇಕು. ಸೊ ಒಣಗಕ್ಕೆ ಬಿಟ್ಟಿದ್ದೀನಿ ನೋಡಿ, ಹಿಂಗೆ ಬಂದಿದೆ.
ಆಲ್ಮೋಸ್ಟ್ ಸೇಮ್ ಕಾಣಿಸ್ತಿದೆ ಆ್ಯಕ್ಚುಲಿ. ಎಸ್, ನನ್ನ ಟೇಬಲ್ ನೋಡಿ ಯಾವ ಥರ ಆಗಿದೆ. ಎಲ್ಲ ಕ್ಲೀನ್ ಮಾಡಬೇಕೀಗ. ಫೈನಲ್ ಮುಗೀತು ಗೈಸ್. ಅದು ಒಣಗಬೇಕು ಪೂರ್ತಿ. ಒಣಗಿದ ಮೇಲೆ ನಾನು ಆ ಥರ ಈ ಥರನೇ ಫ್ರೇಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಓಕೆ ಫ್ರೇಮ್ ಮಾಡುವಾಗ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲ ಫ್ರೇಮ್ ಎಲ್ಲ ಮುಗಿದ್ಮೇಲೆ ನಾನು ತೋರಿಸ್ತೀನಿ ಹೆಂಗಿದೆ, ಹೆಂಗೆ ಕಾಣಿಸ್ತಿದೆ ಅಂತ. ಈಗ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಿ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಮಿನಿ ವ್ಲಾಗ್ದು. ಆ್ಯಂಡ್ ಅದನ್ನು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ನಿದ್ದೆ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಓವರಾಲ್ ತುಂಬ ಚೆನ್ನಾಗಿತ್ತು. ಏನು ಹೇಳ್ತಾರೆ, ತುಂಬ ಇಯರ್ ಆದಮೇಲೆ ನಾನು ಮೋಸ್ಟ್ಲಿ ಈ ಥರ ಎಲ್ಲ ನಾನು ಡ್ರಾಯಿಂಗು ಪೇಂಟಿಂಗ್ ಅಂತೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ತುಂಬ ಫೋಕಸ್ಡ್ ಆಗಿದೆ ಆ್ಯಕ್ಚುಲಿ ಇವತ್ತು. ನಾನು ಒಂಥರ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಆದಂಗೆ ಫೀಲ್ ಆಗೋಯಿತು, ಬಿಕಾಸ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ. ಆ್ಯಂಡ್ ಲಿಟ್ರಲಿ ನನ್ನ ಮೊಬೈಲ್ನ ನಾನು ಡೂಮ್ ಸ್ಕ್ರೋಲಿಂಗ್ ಮಾಡೇ ಇಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಕಮ್ಮಿ ಯೂಸ್ ಮಾಡಿದ್ದೀನಿ ನನ್ನ ಮೊಬೈಲ್ನ, ಬಿಕಾಸ್ ಇದನ್ನೆಲ್ಲ ಮಾಡಿಕೊಂಡು ಒಂದು ಕಡೆ ವೀಡಿಯೋ ಕೂಡ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಲ್ಲ, ಅದು ಒಂದು ರೀಸನ್. ಪ್ಲಸ್ ಇದು ಒಂದು ರೀಸನ್, ತುಂಬ ಇನ್ವಾಲ್ವ್ ಆಗಿಬಿಟ್ಟಿದೆ ಇದೆಲ್ಲ. ಆ್ಯಂಡ್ ಇವತ್ತು ನಾನು ಟೇಬಲ್ ಕ್ಲೀನ್ ಮಾಡಿಕೊಂಡೆ, ಮತ್ತು ಅದು ಫ್ರೇಮ್ ಮಾಡಿದೆ, ಖುಷಿ ಆಯಿತು. ಆ್ಯಂಡ್ ನನಗೇನು ಅನಿಸ್ತಂದ್ರೆ ಇವತ್ತು ನಮಗಿರೋ ಇಂಟ್ರೆಸ್ಟ್ ಎಲ್ಲ ನಾವು ಸ್ವಲ್ಪ ಇಯರ್ ಆದಮೇಲೆ ಬೆಳೀತಾ ಏನಾಗುತ್ತೆ, ಒಂದು ಏಜ್ ಅಂತ ಬಂದಾಗ ನಾವು ಅದನ್ನ ಮತ್ತೆ ಬಿಡ್ತೀವಿ. ನಮಗೇನು ಇಂಟ್ರೆಸ್ಟ್ ಇತ್ತು, ಆಮೇಲೆ ನಮಗೇನು ಖುಷಿ ಕೊಡುತ್ತೆ, ನಮಗೇನು ಮಾಡಿದ್ರೆ ಖುಷಿ ಕೊಡುತ್ತೆ ಅನ್ನೋದೆಲ್ಲ ಮತ್ತೆ ಹೋಗ್ಬಿಡುತ್ತೆ ಅಲ್ಲ. ಇವತ್ತು ಅದಕ್ಕೆ ಅನ್ನಿಸ್ತು, ಅಟ್ಲೀಸ್ಟ್ ತಿಂಗಳು ಒಂದ್ಸಲ ನನಗೆ ಖುಷಿ ಕೊಡೋ ಕೆಲಸ ಮಾಡಬೇಕು. ಅಂದರೆ ಎಕ್ಸಾಂಪಲ್ ಈ ಥರ ಡ್ರಾಯಿಂಗು ಅದು ಇದು ಏನಾದರೂ ಅಂತ ಫೀಲ್ ಆಯಿತು. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಲೇಬೇಕು ಗೈಸ್. ನಿಮ್ಗೇನಾದರೂ ಆಚೆ ಹೋಗೋಕ್ಕೆ ಇಷ್ಟನ ಹೋಗಿ, ಏನಾದರೂ ತಿನ್ನಬೇಕು ಇಷ್ಟನ ಅದನ್ನು ಮಾಡಿ, ಇಲ್ಲ ಏನಾದರೂ ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅನಿಸ್ತಾ ಮಾಡಿ. ಕಾಲೇಜ್ ಡೇಸ್ ಇಸ್ ಲೈಕ್ ಅದು ಬೇರೆ ಲೈಫೇ, ಬಟ್ ಕಾಲೇಜ್ ಆದಮೇಲೆ ನೋಡ್ತೀವಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಲೈಫ್. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಬರೀ ನಾವು ಟೆನ್ಷನ್, ಸ್ಟ್ರೆಸ್ ಅದು ಇದು ಎಲ್ಲ ಅದರಲ್ಲಿ ಮುಳುಗೋಗ್ಬಿಡ್ತೀವಿ. ಸೊ ನಮಗೆ ಅಂತ ನಾವು ಸ್ವಲ್ಪ ಫ್ರೀ ಮಾಡ್ಕೊಬೇಕು. ಸೊ ಇದೆಲ್ಲ ಬೆಸ್ಟ್ ಟೈಮ್ ಅನಿಸುತ್ತೆ. ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದು. ಮೇ ಬಿ ನಮ್ಮ ಜೊತೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಇದರಿಂದ. ಇವತ್ತು ನಾನು ಅಷ್ಟೇ ಆಲ್ಮೋಸ್ಟ್ 3/4 ದಿನ ನಾನು ಪೂರ್ತಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ಇವತ್ತು. ಓಕೆ ಗೈಸ್, ನಾನೀಗ ನೆಕ್ಸ್ಟ್ ಇದು ಫ್ರೇಮ್ ಎಲ್ಲ ಮಾಡಿದ್ಮೇಲೆ ನಾನು ತೋರಿಸ್ತೀನಿ. ಗಿಫ್ಟ್ ಇದಂದರೆ ಇದೊಂದು ನಾನು ಇದೊಂದೇ ಪ್ಲ್ಯಾನ್ ಮಾಡಿದ್ದು. ಸೊ ನನಗೆ ಸೊ ಈಗ ಸ್ಯಾಟರ್ಡೆ ನಾನು ಸಂಡೇ ಇದನ್ನೇ ಕೊಡ್ತಾ ಇದ್ದೀನಿ ನನಗೆ. ಸೊ ಅದಕ್ಕೇ ಈಗ ನೆಕ್ಸ್ಟು ಸಂಡೇ ಬಂದು ಹೋಗ್ತಾರೆ ನಮ್ಮ ಅಜ್ಜಿ ಮನೆಗೆ, ಬಟ್ ಸ್ಯಾಟರ್ಡೆ ಈವ್ನಿಂಗ್ ನಾನು ಕೇಕ್ ಮಾಡ್ತೀನಿ. ಸೊ ಅದು ಕೂಡ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಚಾಕ್ಲೇಟ್ ಕೇಕ್ನ. ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಹೇಳ್ದಂಗೆ ನೀವು ಅಷ್ಟೇ ನಿಮ್ಮಲ್ಲಿರೋ ಒಂದು ಇನ್ನರ್ ಚೈಲ್ಡ್ ಆಗಿರ್ಬೋದು, ಮತ್ತು ನಿಮಗಿರೋ ಆಸಕ್ತಿನ ಯಾವತ್ತೂ ಕಳ್ಕೊಳಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದ್ಸಲ ಇವಾಗ ರಿಮೈಂಡ್ ಮಾಡಿಕೊಂಡು ಅದನ್ನು ಮಾಡಿ. ಬಿಕಾಸ್ ಈ ಥರ ಮಾಡಿದಾಗಲೇ ನಮಗೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ, ಆಮೇಲೆ ಮೈಂಡ್ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಸೊ ಸೊ ಹಲೋ ಗಾಯ್ಸ್, ಇವತ್ತು ಸ್ಯಾಟರ್ಡೆ. ಸೊ ಏನಂದರೆ ನಾನು ಹೇಳಿದ್ದೆ ನಾನು ಸ್ಯಾಟರ್ಡೆ ನಾನೇ ಒಮ್ಮೆ ಕೇಕ್ ಮಾಡ್ತಿದ್ದೆ ಅಂತ, ಬಟ್ ಅದಾಗಲೇ ಇಲ್ಲ. ಬಿಕಾಸ್ ಏನಂದರೆ ಪ್ಲೈನ್ ಕೇಕ್ ಆದರೆ ಬೇಗ ಮಾಡಿಬಿಡ್ಬೋದು, ಬಟ್ ಕ್ರೀಮ್ ಎಲ್ಲ ಯೂಸ್ ಮಾಡಿ, ಕ್ರೀಮ್ ಎಲ್ಲ ಹಾಕಬೇಕು ಅಂದರೆ ಅದು ಟೈಮ್ ತೊಗೊಳುತ್ತೆ. ಪ್ಲಸ್ ನನಗೆ ಇವತ್ತು ಇಂಜಿಗೆ ಹೋಗಿ ಬಂದು ಮನೆಗೆ ಬರೋಸಲ ಆಲ್ಮೋಸ್ಟ್ 7 ಆಗೋಗಿತ್ತು. ಸೊ ಅದಕ್ಕೆ ನಾನು ಸ್ಫೂರ್ತಿ ಲೈಕ್ ಅಂಗಡಿನ ತೊಗೊಂಡೋಗ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಅದಾದಮೇಲೆ ಇನ್ನೊಂದೇನಂದರೆ ನಾನೇನು ಫೋಟೋ ಫ್ರೇಮ್ ಮಾಡಿದ್ದೀನಿ ಅದಕ್ಕೆ ನಾನೇ ಫ್ರೇಮ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅಂತಲೇ ನಾನು ಈ ಥರ ಗ್ಲಿಟರ್ ಪೇಪರ್ ಕೂಡ ತೊಗೊಂಬಂದಿದ್ದೀನಿ. ಸೊ ನೋಡಬೇಕು, ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾನು ಇದೇ ಥರ ಮಾಡೋಣ ಅಂತ ಇದ್ದೀನಿ ಸಿಂಪಲ್ಲಾಗಿ. ಲೆಟ್ಸ್ ಸಿ. ನಾನು ಒಂದ್ಸರಿ ಫ್ರೇಮ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಕಂಪ್ಲೀಟ್ ಆಯಿತು ಫ್ರೇಮು.
ಇಟ್ಸ್ ಆಲ್ಮೋಸ್ಟ್ 1:45 ಆಗಿದೆ ಈಗ. ನಾಳೆ ಅವಳಿಗೆ ಇಟ್ಸ್ ಆಲ್ರೆಡಿ ಸಂಡೇ ಈಗ. ನಾಳೆ ಹೋಗ್ತಾ ಇದ್ದೀವಿ ನಾವು, ಬೆಳಗ್ಗೆ ಹೋಗ್ತಾ ಇದ್ದೀವಿ, ಸಾಯಂಕಾಲ ಕೇಕ್ ಕಟ್ ಮಾಡಿಸ್ತೀವಿ. ಇಲ್ಲೇ ನಾವು ಕೇಕ್ ತೊಗೊಂಡೋಗ್ಬಿಡ್ತೀವಿ ಏನದು ಬೇಕ್ರಿಲೇ. ಸುಮ್ಮನೆ ಎಲ್ಲರೂ ಇನ್ನೂ ಪಕ್ಕ ರಿಸ್ಕ್ ಆಗ್ತಿತ್ತು, ನನಗೆ ಇದನ್ನು ಮಾಡೋಕ್ಕಾಗ್ತಿಲ್ಲ, ಮತ್ತು ಇದನ್ನು ಮಾಡಿದೆ ಇವಾಗ. ಈ ಫೈನಲಿ ಡನ್. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ಓ ಶಿಟ್, ಸದ್ಯಕ್ಕೆ ನಾನು ಇದೊಂದು 2 ಟ್ರೈ ಮಾಡಿದ್ದೀನಿ. ಅಟ್ಲೀಸ್ಟ್ ನಾವು ತಿಂಗಳಿಗೆ ಒಂದ್ಸಲ ನಾವು ಏನಾದ್ರು ಮಾಡಿದ್ರೆ ಸಾಕು, ನಮ್ಗೆ ಇಷ್ಟವಾದ ಕೆಲಸನ ತುಂಬ ಖುಷಿ ಸಿಗುತ್ತೆ. ಸೊ ಆಲ್ವೇಸ್ ಲವ್ ಯುವರ್ ಸೆಲ್ಫ್, ಟೇಕ್ ಕೇರ್ ಯುವರ್ ಸೆಲ್ಫ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.